ಕನ್ಸ್ಟ್ರಕ್ಷನ್ ಲೈನಲ್ಲಿ ಇದಾಗಿ ಕೆಲಸಗಳು ಮಾಡ್ತಾ ಇದ್ದೆ. ಅದಾದಮೇಲೆ 2 years ಕೆಲಸ ಮುಗಿಯಿತು. ಮುಗಿದ ಮೇಲೆ ಮುಖ್ಯವಾದ ಕಟ್ಟ ಏನಪ್ಪ ಅಂದರೆ ವಾಪಸ್ ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಯ್ತು. ಬ್ಯಾಂಗ್ಳೂರ್ಗೆ ಹೋಗೋ ಸಂದರ್ಭದಲ್ಲಿ ಕೊನೆಯ ದಿವಸಕ್ಕೆ ಒಂದು ವಾರದ ಹಿಂದೆ ನಾನು ಹೊರಡೋಕ್ಕೆ ಮುಂಚೆ ಅಲ್ಲಿ ಗಣಪತಿ ಸ್ವಾಮೀಜಿ ಇದ್ದಾರಲ್ಲ, ಗಣಪತಿ ಸಚಿವ ಸ್ವಾಮೀಜಿ ಅವರು ಇದ್ದಾರಲ್ಲ, ಒಂದು ಅವದಂಬರ ಮರ ಇತ್ತು. ಆ ಅವದಂಬರ ಮರದ ಹತ್ರ ಕೂತಿದ್ದು. ಆ ಕೂತಿದ್ದಾಗ ನಾನು ಕರೆದ್ರು, ಮರಿ ನೀನು ಏನು ಮಾಡ್ತೀಯ, ಈಗ ವೆಲ್ಡಿಂಗ್ ಎಲ್ಲ ಮುಗಿತಿಲ್ಲ, ಏನು ಮಾಡ್ತೀಯ ಅಂತ ಕೇಳಿದ್ರು. ಇಲ್ಲ ಬ್ಯಾಂಗ್ಳೂರ್ಗೆ ಹೋಗ್ತೀನಿ ಸ್ವಾಮಿ, ನಮ್ಮ ಬಾಸ್ ಬ್ಯಾಂಗ್ಳೂರಲ್ಲಿ ಕನ್ಸ್ಟ್ರಕ್ಷನ್ದಲ್ಲಿ ಅಲ್ಲಿ ಹೋಗ್ತೀನಿ ಅಂತ ಹೇಳಿ. ಯಾಕೆ ಇರಬಾರ್ದು ನೀನು ಅಂತ ಹೇಳಿ ಕೇಳಿ. ನನಗೆ ಅದು ಗೊತ್ತಿಲ್ಲ ಸರ್ ಸ್ವಾಮೀಜಿ, ನೀವು ನಮ್ಮ ಬಾಸ್ ಹೆಂಗೆ ಹೇಳ್ತಾರೆ ಹಂಗೆ. ಸರಿ ಅಂತೇಳಿ ನಿಮ್ಮ ಬಾಸ್ ಹತ್ರ ನಾನು ಮಾತಾಡ್ತೀನಿ, ನೀವು ಇಲ್ಲೇ ಇರು, ನೀನು ಇಲ್ಲೇ ಇದ್ಕೊಂಡು ನಮ್ಮ ಆಶ್ರಮದಲ್ಲಿ ಏನಾದ್ರು ಕೆಲಸಗಳು ಏನಿದ್ರೆ ಮಾಡು, ಪ್ಲಸ್ ಸಿಟಿಯಲ್ಲಿ ಮೈಸೂರಲ್ಲಿ ಏನಾದ್ರು ಕೆಲಸಗಳು ಏನಾದ್ರು ಇದ್ರೆ ಕನ್ಸ್ಟ್ರಕ್ಷನ್ ಏನಾದ್ರು ಮಾಡಿಕೊಂಡು ಇಲ್ಲೇ ಇರು ನೀನು ನೀನು ಇರಬೇಕಂತ ನನಗೆ ಆಸೆ ಇದೆ, ನಾನು ಬಯಸ್ತಾ ಇದ್ದೀನಿ, ನಾನು ನಿಮ್ಮ ಬಾಸ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ನಮ್ಮ ಬಾಸ್ ಬಂದ ಮೇಲೆ ಮಾತಾಡಿ ನನ್ನನ್ನು ಇಲ್ಲಿ ಮೈಸೂರಲ್ಲಿ ಉಳಿಸಿದ್ರು. ಇದು ನನಗೆ ಟರ್ನಿಂಗ್ ಪಾಯಿಂಟ್. ಇದನ್ನು ನಾನು ಹೆಂಗೆ ತಗೊಂಡಿದ್ದೀನಿ ಅಂದರೆ, ಯಾವುದೋ ಒಂದು ನರ್ಸರಿಯಲ್ಲಿ ತುಂಬ ಕಡೆ ಎಲ್ಲ ಕಡೆ ಗಿಡಗಳು ಇರ್ತದೆ. ಅಂದರೆ ನರ್ಸರಿ ಅಂತಲೇ ಹೇಳೋದು ಬೇಡ, ತುಂಬ ರೋಡಲ್ಲಿ ಯಾವುದೋ ಒಂದು ಒಳ್ಳೆ ಗಿಡಗಳೆಲ್ಲ ಇರ್ತದೆ. ಆ ಗಿಡಗಳು ಯಾವುದೋ ಗಿಡಗಳಿಗೆ ಹೆಂಗೆ ಬೇಕಾದ್ರೂ ಹೋಗ್ತಾ ಬರ್ತಾ ತುಳಿದಾಡ್ಬಿಟ್ಟು ಅದು ಹಾಳಾಗ್ಬಿಡುತ್ತೆ, ಇಲ್ಲ ಒಣಗೋಗುತ್ತೆ. ಸ್ವಾಮೀಜಿ ಆ ಗಿಡವನ್ನು ತೆಗೆದು, ಎಲ್ಲೋ ಹೋಗ್ತಾ ದಾರಿಯಲ್ಲಿ ಒಂದು ಗಿಡ ಇತ್ತು, ಆ ಗಿಡವನ್ನು ತೆಗೆದು ಒಂದು ಕಡೆ ಸೇಫ್ಟಿ ಆಗಿರೋ ಕಡೆ ಒಂದು ಕಡೆ ಪಾಟಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿದ ಅಂತ ಒಂದು ಸಿಚುವೇಶನ್ ನನ್ನ ಜೀವನದಲ್ಲಿ ಅವ್ರು ಮಾಡೋದು. ಅದನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು, ನನ್ನ ಜೀವನ ಇಡೀ ನಾನು ನೆನೆಸ್ಕೊಳ್ತೀನಿ ಆ ಒಂದು ವಿಷಯಕ್ಕೆ. ಹಾಗಾಗಿ ಇವತ್ತು ನಾನು ಮೈಸೂರಲ್ಲಿ ಉಳ್ಕೊಂಡಿದ್ದೀನಿ. ಕನ್ಸ್ಟ್ರಕ್ಷನ್ ಲೈನಲ್ಲಿ ನಾನು ತುಂಬಾನೇ ಅಂದರೆ ಸಣ್ಣ ಮಟ್ಟದಿಂದ ಶುರು ಮಾಡಿದ್ದೆ ನಾನು. ಅಂದರೆ ಒಬ್ಬ ಸೂಪರ್ವೈಸರ್ ಇಂಜಿನಿಯರ್ ಆಗಿದ್ದು ಏಕ್ದಮ್ ಹೊಸ ಕೆಲಸ ಶುರು ಮಾಡಬೇಕಾದ್ರೆ ನನ್ನ ಹತ್ರ ಏನೂ ಹಣ ಇರಲಿಲ್ಲ. ಅವತ್ತು ದಿವಸ ಕನಿಷ್ಠ ನನಗೆ ಯಾವತ್ತಿದ್ದು ಒಂದು 50,000 ರೂಪಾಯಿ ಅಷ್ಟು ಮಾತ್ರ ಇತ್ತು. 84ಅಲ್ಲಿ ಈ ಸಂಬಳದಲ್ಲಿ ನಾನು ಸೇವಿಂಗ್ಸ್ ಮಾಡಿಕೊಂಡು ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಸೇವಿಂಗ್ಸ್ ಮಾಡ್ಕೊಂಡಿದ್ದು. ಅವಾಗ ಒಂದು 25,000 ರಿಂದ 50,000 ರೂಪಾಯಿ ಮಾತ್ರ ಸಂಬಳದಲ್ಲಿ ನಾನು ಸೇವಿಂಗ್ಸ್ ಮಾಡ್ಕೊಂಡು ಇಟ್ಟಿದ್ದೆ. ಅದನ್ನ ಇಟ್ಟುಕೊಂಡೇ ನಾನು ಶುರು ಮಾಡಿದೆ ಕೆಲಸ, ಕನ್ಸ್ಟ್ರಕ್ಷನ್ ಶುರು ಮಾಡಿದೆ. ಆಮೇಲೆ ಫಸ್ಟ್ ಒಂದು 5 ಲಕ್ಷ ಕೆಲಸ ತೊಗೊಂಡೆ, ಅದಾದ್ಮೇಲೆ 10 ಲಕ್ಷ ತೊಗೊಂಡೆ, ಒಂದು 50 ಲಕ್ಷ ತೊಗೊಂಡೆ, 1 ಕೋಟಿ ತಗೊಂಡೆ, ಹಿಂಗೆ ಸ್ಟೆಪ್ ಬೈ ಸ್ಟೆಪ್. ಬಟ್ ಏನೇ ಕೆಲಸ ತೊಗೊಂಡ್ರೂ ಕೂಡ ಅದರಲ್ಲಿ ಸಿನ್ಸಿಯರ್ ಆಗಿ ಕೆಲಸ ಮಾಡಿ ಫುಲ್ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ. ಅದು ನನಗೆ ಸೇವಿಂಗ್ಸ್ ಅನ್ನೋದು ಕ್ರಿಯೇಟ್ ಆಯಿತು ಅಂತ ಇಲ್ಲಂದ್ರೆ, ವರ್ಕ್ ತಗೊಂಡ್ಮೇಲೆ ವರ್ಕಲ್ಲಿ ನಾನು ಕಾನ್ಸಂಟ್ರೇಷನ್ ಮಾಡಿ ಸ್ವಲ್ಪ ಉಳಿಸ್ಕೊಂಡು ನೆಕ್ಸ್ಟ್ ಮೆಟ್ಕೊಂಡು ಹತ್ಕೊಂಡು ಬಂದೆ. ಏಕ್ದಮ್ ಮೇಲೆ ಹೋಗ್ಬಿಡೋರು, ಎಲ್ಲೆಲ್ಲೋ ಊರೆಲ್ಲ ಸಾಲ ಮಾಡಿಕೊಂಡು ಮೇಲೆ ಹೋಗ್ಬಿಟ್ಟು ಲಾಸ್ ಮಾಡಿಕೊಂಡು ಹಾಳಾಗೋದು ಆ ಥರ ಇಲ್ಲ. ನನ್ನ ಹತ್ರ ಏನು ಉಳಿದಿದೆಯೋ ಅದ್ರ ಪ್ರಕಾರ ನಾನು ಕೆಲಸಗಳು ತಗೊಂಡು ನಾನು ಕನ್ಸ್ಟ್ರಕ್ಷನ್ ಲೈನಲ್ಲಿ ಒಂದು ರೀತಿಯಲ್ಲಿ ಬೆಸ್ಟ್ ಕನ್ಸ್ಟ್ರಕ್ಷನ್ ಲೈನಲ್ಲಿ ಬೆಸ್ಟ್ ಆಗಿ ಒಂದು ಹೆಸರು ತಗೊಂಡು ಒಳ್ಳೆ ಕೆಲಸಗಳು ಮಾಡಿ ನಾನು ಆರ್ಥಿಕವಾಗಿ ಒಂದು ನಿಟ್ಟಿನಲ್ಲಿ ಆಗಲಿಕ್ಕೆ ನನ್ನ ಕನ್ಸ್ಟ್ರಕ್ಷನ್ ಲೈನ್ ನನಗೆ ದೊಡ್ಡ ಫೌಂಡೇಶನ್ ಆಗುತ್ತೆ. ಸೊ ಈ ಥರ ಆಗ್ತಾ ಇರಬೇಕಾದ್ರೆ ನಮ್ಮ 87 ನಮ್ಮ ಮದುವೆ ಆಗುವಂಥ ಒಂದು ಸಿಚುವೇಶನ್ ಬಂತು. ನಾನು ಒಬ್ಬನೇ ಇದ್ದೆ. ನಾನು ಇಲ್ಲಿ ಮೈಸೂರಲ್ಲಿ ಇರಬೇಕಾದ್ರೆ ನನಗೆ 23 ವರ್ಷ, ಅವ್ರು 24 ವರ್ಷ. ಮದುವೆ ಆದ ಬ್ಯಾಂಗ್ಳೂರಲ್ಲಿ. ನಮ್ಮ ರಿಲೇಟಿವ್ಸ್ ಅಂದರೆ ನಾನು ಒಬ್ಬನೇ ಇದ್ರೂ ಕೂಡ ನಾನು ಸಿಸ್ಟಮು ಮತ್ತು ಸಿನ್ಸಿಯರು ನಮ್ಮ ಅಂದರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ರಿಲೇಟಿವ್ಸ್ ಅಲ್ಲಿ ಮದುವೆ ಮಾಡಿಕೊಂಡು ನನಗೆ ಒಂದು ಮಗ ಮತ್ತು ಮಗಳು, ಸಚಿನ್ ಅಂತ ಮಗ ಮತ್ತು ಮಗಳು ಸ್ವಾತಿ ಅಂತ ಇಬ್ಬರು, ನನ್ನ ವೈಫ್ ಪದ್ಮಾ ಅಂತೇಳಿ. ಸೊ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಜೀವನವನ್ನು ನಾವು ಪ್ರಾರಂಭ ಮಾಡಿ, ಒಳ್ಳೆ ಮಕ್ಕಳು ದೇವರು ಕೊಟ್ಟ, ಒಳ್ಳೆ ಹೆಂಡತಿನ ದೇವರು ಕೊಟ್ಟ. ಆ ನಿಟ್ಟಿನಲ್ಲಿ ನಮ್ಮ ಜೀವನ ಒಂದು ಉತ್ತಮ ರೀತಿಯಲ್ಲಿ ಜೀವನ ಆಗ್ತಾ ಇತ್ತು. ಅದು ಆಗ್ತಾ ಇರಬೇಕಿದ್ದ ಸಮಯದಲ್ಲಿ ಕನ್ಸ್ಟ್ರಕ್ಷನಲ್ಲಿ ಆಗ್ತಾ ಇರ್ಬೇಕಾದ್ರೆ ಹಾಗೆ ನಿಮ್ಮಂಥ ಫ್ರೆಂಡ್ಸ್ ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಹೋಟ್ಲ್ ಇದೆ ತಗೊಳ್ತೀರಾ ಅಂತ ಹೇಳಿ ಒಂದು ಸಿಚುವೇಶನ್ಗೆ ನಾವು ಬರುವಂಥ ಒಂದು ಆಡಿಟರ್ ಹತ್ರ ಕೂತ್ಕೊಂಡಿರ್ಬೇಕಾದ್ರೆ ಈ ಥರ ಒಂದು ಹೋಟ್ಲ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಯಾಕೆ ಹೋಟ್ಲು ತಗೋಬಾರ್ದು ನೀವು ಅಂತ ಹೇಳಿ ಕೇಳಿದಾಗ ಸರಿ ಅಂದ್ಬಿಟ್ಟು ಒಂದು ಹೋಟೆಲ್ ವೈಸ್ರಾಯ್ ಅಂತ, ಈಗೇನು ವೈಸ್ರಾಯ್ ಅಂತ ಪ್ಯಾಲೇಸು ಗಣಪತಿ ದೇವಸ್ಥಾನ ಎದುರುಗಡೆನೆ ನನಗೆ ಆಂಜನೇಯ ಸ್ವಾಮಿ ಅವರ ಆಶೀರ್ವಾದದಿಂದ ಆ ಥರ ಯೋಗ ನೋಡಿ ನಾವು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಆಂಜನೇಯ ಸ್ವಾಮಿ ಪ್ಯಾಲೇಸ್ ಹತ್ರ ನಾರ್ತ್ ಗೇಟಲ್ಲಿ ಒಂದು ಜಾಗ ಒಂದು ಸಿಗಬೇಕು ಅನ್ನೋಂಗಿದ್ರೆ ಅದು ನಿಜವಾಗ್ಲೂ ದೇವರ ಆಶೀರ್ವಾದ ಅಂತ ಕಾಣಿಸುತ್ತೆ. ವೈಸ್ರಾಯ್ ಅಂತ ಒಂದು ಹೋಟ್ಲ್ ಆ ಜಾಗದಲ್ಲಿ ಅರ್ಧಂಬರ್ಧ ಕಟ್ಟಿ ನಿಂತಿತ್ತು. ಅದನ್ನು ತಗೊಂಡು ಅದನ್ನು ಕಂಪ್ಲೀಟ್ ಮಾಡಿದೆ. ಅದು ಕಂಪ್ಲೀಟ್ ಮಾಡಿಕೊಂಡು ಸ್ವಲ್ಪ ದಿನ ಹಂಗೆ ಜೊತೆಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಈ ಕಡೆ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಎಲ್ಲೆಲ್ಲಿ ಮಾಡಿದೆ ನಾನು. ಹೈದರಾಬಾದಲ್ಲಿ ಮಾಡಿದೆ, ಆಮೇಲೆ ಇದರಲ್ಲಿ ವಿಜಯವಾಡದಲ್ಲಿ ಮಾಡಿದೆ, ಅರ್ಥ ಆಯ್ತಲ್ಲ, ಮಂಗಳೂರಲ್ಲಿ ಮಾಡಿದೆ, KR ನಗರ ಮಾಡಿದೆ, ಹುಣಸೂರು, ಕೊಳ್ಳೇಗಾಲ, ಈ ಕಡೆ ಮಳವಳ್ಳಿ, ಎಲ್ಲ ಕಡೆ ಕರ್ನಾಟಕ ಮತ್ತು ಬೇರೆ ಬೇರೆ ಊರುಗಳಲ್ಲೂ ಕೂಡ ನಾನು ರಾತ್ರಿಯಾಗಲು
ಕನ್ಸ್ಟ್ರಕ್ಷನ್ನಲ್ಲಿ ಕಷ್ಟಪಡ್ತಾರೆ. ಈ ಕನ್ಸ್ಟ್ರಕ್ಷನ್ ಎಷ್ಟೇ ಕಷ್ಟಪಟ್ಟು ರಾತ್ರಿ ಆಗಲು ನಾನು ಬಸ್ಸುಗಳೆಲ್ಲ ಓಡಾಡ್ತಾ ಇದೆ. ರಾತ್ರಿ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಳ್ಳೋದು, ಅಲ್ಲಿಂದ ನೈಟ್ ಬಸ್ ಹತ್ತೋದು, ಇನ್ನೊಂದು ಊರಿಗೆ ಹೋಗೋದು, ಅಲ್ಲಿ ಕೆಲಸ ಮಾಡ್ಕೊಳ್ಳೋದು, ಮತ್ತೆ ಇನ್ನೊಂದು ಊರಿಗೆ ಹೋಗೋದು. ನನ್ನ ಫ್ಯಾಮಿಲಿ ಜೊತೆಲಿ ಇದ್ದಿದ್ದೇ ತುಂಬ ಕಮ್ಮಿ. ನಾನು ನಿಜವಾಗ್ಲೂ ನಾನು ಆ ನಿಟ್ಟಿನಲ್ಲಿ ಹೇಳ್ಬೇಕಾದ್ರೆ ನನ್ನ ಮಕ್ಕಳ ಜೊತೆಲಾಗಲಿ ನನ್ನ ವೈಫ್ ಜೊತೆಲಾಗಲಿ ತುಂಬ ನಾನು ಆ ಟೈಮ್ ಇದೆಲ್ಲ ಮಕ್ಕಳ ಜೊತೆಲಿ ಇರುವಂಥ ಟೈಮ್ ಇದೆಲ್ಲ ಅದನ್ನು ಪೂರ್ತಿ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ತುಂಬ ಮಿಸ್ ಮಾಡಿಕೊಂಡೆ. ಯಾಕಂದರೆ ಎಲ್ಲ ಕಡೆ ಕೆಲಸ ಇದ್ದಿದ್ದರಿಂದ ನಾನು ಓಡಾಡಿಕೊಂಡೇ ನನ್ನ ಜೀವನವನ್ನು ಕಳೆದುಬಿಟ್ಟೆ, ಕಾನ್ಸಂಟ್ರೇಷನ್ ಮಾಡಿಕೊಂಡು ಅಂತ ಹೇಳಿ ಈಗ ನನಗೆ ತುಂಬ ಪಶ್ಚಾತ್ತಾಪ ಪಡ್ತೀನಿ ನಾನು ಆವಾಗ. ಹಾಗೆ ಹೋಟೆಲಿಗೆ ಬಂದೆ ನಾನು. ಅದಾದಮೇಲೆ ಇನ್ನೊಂದು ರಾಜೇಂದ್ರ ಕಲ್ಯಾಣ ಮಂಟಪ ಅಂತ ಹೇಳಿ ಇದೇ ಥರ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ರಾಜೇಂದ್ರ ಕಲ್ಯಾಣ ಮಂಟಪ ಅಂತ ಒಂದಾಯಿತು. ಅದಾದಮೇಲೆ ಪ್ರೆಸಿಡೆಂಟ್ ಅಂತ ಹೇಳಿ ಒಂದು ಹೋಟ್ಲ್ ಆಯಿತು. ಸೊ ಇದೆಲ್ಲ ಆಗಿ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಹೆಸರು ತಗೋಬೇಕು ಅಂತ ಒಂದು ಮನಸ್ಸಲ್ಲಿ ಆಸೆ ಇತ್ತು ನನಗೆ. ಅಂದರೆ ನಾನು ಏನೂ ಇಲ್ಲದೆ ನಾನು ಮೈಸೂರಿಗೆ ಬಂದೆ, ಬರೀ ಕೈಯಲ್ಲಿ ಬಂದೆ. ಅಂದರೆ ಜಮೀನು ಇದ್ರೂ ಕೂಡ ನಾನು ತಗೊಂಬಂದಿದ್ದು ಏನಿಲ್ಲ, ನಮ್ಮ ಊರಿಂದ ತಗೊಂಬಂದಿದ್ದು ಏನಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಮೈಸೂರು ನಾನು ಕೊಟ್ಟಿದ್ದೆ. ಮೈಸೂರಲ್ಲಿ ಒಂದು ಒಳ್ಳೆ ಉದ್ಯಮಿಯಾಗಿ ಒಳ್ಳೆ ಹೆಸರು ತಗೊಂಡು ನಾನು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಉದ್ಯಮದಲ್ಲೇ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಅಂತ ಹೇಳಿ ನಾನು ಹೋಗ್ತಾ ಇದ್ದೆ. ಹೋಗ್ತಾ ಇರೋ ನಿಟ್ಟಿನಲ್ಲಿ ಸಡನ್ ಆಗಿ ನನಗೆ ಒಂದು ದೊಡ್ಡ